ರಾಜಕೀಯ ಮಾಡೋಕ್ಕಲ್ಲ ಹೋಗೋದಲ್ಲಿ ನಾವು. ಇವತ್ತು ದೇಶ ಕಟ್ತಾ ಇದ್ದೀವಿ ಅಂದರೆ ಇವತ್ತು ಕರ್ನಾಟಕದಿಂದ ಕಟ್ತಾ ಇದ್ದೀವಿ, ಅದನ್ನು ಮರಿಬಾರ್ದು. BJPಯವರು ಮತ್ತು ಕೇಂದ್ರ ಸರ್ಕಾರದವರು ಮಾಡಿ ತೋರಿಸಿದ್ದೀವಿ, ಹಿಂದೆ ಈಗಲೂ ಮಾಡ್ತಾ ಇದ್ದೀವಿ, ಮುಂದೆ ಕೂಡ ನಾವು ಮಾಡ್ತಾ ಇದ್ದೀವಿ. ಆದ್ದರಿಂದ ಇವತ್ತು ನಾವು ಕೇಳ್ತಾ ಇರೋದು ಇಷ್ಟೇ, ಮೋದಿ ಅವರು ಯಾರ ಪರವಾಗಿದ್ದಾರೆ, ಕೇಂದ್ರ ಸರ್ಕಾರ ಯಾರ ಪರವಾಗಿದ್ದಾರೆ? ಟ್ರಂಪ್ ಅವರು ಔಟ್ರೈಟ್ಲಿ ಹೇಳ್ತಾ ಇದ್ದಾರೆ, ಒಂದು ಸರಿ ಅಲ್ಲ ಎರಡು ಸರಿ ಅಲ್ಲ, ಮೇಕ್ ಇನ್ ಇಂಡಿಯಾ ಆಗಬಾರ್ದು. ಮೇಕ್ ಇನ್ ಇಂಡಿಯಾ ಐಫೋನ್ಗಳು, ಮೊಬೈಲ್ ಫೋನ್ಗಳು, ಸ್ಯಾಮ್ಸಂಗ್ ಇರ್ಬೋದು, ಬೇರೆ ಇದು ಇರ್ಬೋದು, ಅಮೆರಿಕನ್ ಕಂಪನಿಗಳದ್ದು ಇಂಡಿಯಾನಲ್ಲಿ ಮ್ಯಾನುಫ್ಯಾಕ್ಚರ್ ಆಗಬಾರ್ದು ಅಂತ ಹೇಳಿದ್ದಾರೆ. ಇದಕ್ಕೇನು ಉತ್ತರ ನಿಮ್ಮದು? ಎಲ್ಲಿ ತಯಾರಾಗ್ತಾ ಇದೆ ಆ್ಯಪಲ್ ಫೋನ್ಗಳು ಅಥವಾ ಬೇರೆ ಫೋನ್ಗಳು? ಇಲ್ಲಿ ನಮ್ಮ ರಾಜ್ಯದಲ್ಲಿ. ಅವ್ರು ಬೇಡ ಅಂದಾಗ ಇವ್ರು ಒಂದ್ಸರಿ ತುಟಿ ಬೆಚ್ಚಿ ಮಾತಾಡಿದಾರೇನಪ್ಪ BJPಯವರು? ಒಂದ್ಸರಿ ದೊಡ್ಡ ಹೋಗಿ ಅಲ್ಲಿ ಅಮೆರಿಕದಲ್ಲಿ ಇರ್ಬೋದು, ಬೇರೆ ರಾಜ್ಯದಲ್ಲಿ ಇರ್ಬೋದು, ಏನು 258 ಕೋಟಿ ರೂಪಾಯಿ 2 ವರ್ಷದಲ್ಲಿ ಏನು ಮಿನಿಸ್ಟರ್ಗಳಿಗೆ ಅಪ್ಕೊಳ್ಳೋಕೆ ಕೊಟ್ಟಿರೋದು ನಿಮಗೆ? ಮತ್ತು ದೊಡ್ಡ ಭಾಷಣ ಬೇರೆ, ಮೈ ಫ್ರೆಂಡ್ ಡೊಲಾಂಡ್ ಅನ್ಕೊಂಡು. ಅದೇನು ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್, ಮೇಕ್ ಇಂಡಿಯಾ ಗ್ರೇಟ್ ಅಗೇನ್ ಭಾಷಣದಲ್ಲಿ. ಮಾಗಾ ಪ್ಲಸ್ ಮೀಗಾ ಈಕ್ವಲ್ಸ್ ಮೆಗಾ ಅಂತ. ಏನು ಮೆಗಾ? ಯು ಆರ್ ರೆಪ್ರೆಸೆಂಟಿಂಗ್ ಅ ಕಂಟ್ರಿ ಆಫ್ ಅ ಬಿಲಿಯನ್ ಪೀಪಲ್. ಏನಾದರೂ ಅರ್ಥ ಇದೆಯನ್ರಿ ಇದಕ್ಕೆ? ವಾಟ್ ಡಸ್ ಇಟ್ ಇವನ್ ಮೀನ್? ಮಾಗಾ ಪ್ಲಸ್ ಮೀಗಾ ಈಕ್ವಲ್ಸ್ ಮೆಗಾ ಅಂದ್ಬಿಟ್ಟೆ. ಅದು ಕೆಲವು ಮಾಧ್ಯಮದವ್ರು ಹಾಕಿದ್ದು ಈ ಅಂಧಭಕ್ತಗಳು ಚಪ್ಪಾಳೆ ಹೊಡೆದಿದ್ದು. ಎಲ್ಲಿ ಬಂದಿದೆ ಉದ್ಯೋಗ? ಎಲ್ಲಿ ಬಂದಿದೆ ಬಂಡವಾಳ? ವೇರ್ ಇಸ್ ದ ಇನ್ವೆಸ್ಟ್ಮೆಂಟ್? ವೇರ್ ಆರ್ ದ ಜಾಬ್ಸ್? ಮತ್ತೆ ನಾವು ನಮ್ಮ ರಾಜ್ಯ ಅಂತವರು ನಾವು ಹೋಗಬೇಕು ಅಂದರೆ ಯು ವಿಲ್ ಡಿನೈ ಅಸ್. ಗಿವ್ ಅಸ್ ರೀಸನ್ಸ್. ವಿ ಆರ್ ಓಕೆ ವಿತ್ ಅ ಡಿನಯಲ್. No, this is not in the interest of the country ಅಂತ ನೀವು ಹೇಳಿದ್ರೆ we will not go. But what has changed from last? One second, sir. I will finish. Last 1 minute. So my only this thing is, ನಾವೇನು ಕೇಳ್ತಾ ಇದ್ದಾರೆ ಇವತ್ತು, ನನಗೇನು our foreign policy has been outsourced to the President of United States. That I am 100% sure now. ನಾವು ಅಡ ಇಟ್ಬಿಟ್ಟಿದ್ದೀವಿ ನಾವು ವಿದೇಶಾಂಗ ನೀತಿಯನ್ನು. ನಿಮ್ಗೆ ಗೊತ್ತಲ್ಲ, ಆಪರೇಷನ್ ಸಿಂಧೂರ್ನಲ್ಲಿ ನಿನ್ನೆ ಕೂಡ ಹೇಳ್ತಾ ಇದ್ದಾರೆ ಟ್ರಂಪ್ ಅವರು, ನಾನೇ ಯುದ್ಧ ನಿಲ್ಲಿಸಿದ್ದು, ಐ ಲವ್ ಪಾಕಿಸ್ತಾನ್. ಆರ್ಮಿ ಚೀಫ್ ಅವರಿಗೆ ಯಾವುದೋ ಒಂದು ಫಂಕ್ಷನಿಗೆ ಕರೆಸ್ತಾರಲ್ಲಪ್ಪ, ಟೆರರ್ ಸ್ಟೇಟ್ಗೆ. ಇವ್ರ ಯೋಗ್ಯತೆಗೆ ಒಂದು ಯಾವುದು IMF ಲೋನ್ ನಿಲ್ಸಕ್ಕಾಗಿಲ್ಲ, ಯುದ್ಧ ನಿಲ್ಲಿಸ್ತಾರಾ? ಮತ್ತೆಲ್ಲರೂ ಬಂದು ಅಡ್ವರ್ಟೈಸ್ಮೆಂಟ್ ಲಾಸ್ಟ್ ಟೈಮ್ ನೋಡಿರ್ಬೇಕಲ್ಲ, ತಮ್ಮ MP ಎಲೆಕ್ಷನಲ್ಲಿ ಪಪ್ಪಾನೇ ವಾರ ರೂಪಾಯಿ ಅಂದ್ಕೊಂಡು ಏನೇನೋ ಮಾಡಿದ್ರು. ಏನಾಯ್ತು ರೀ? ಯು ಹ್ಯಾವ್ ಔಟ್ಸೋರ್ಸ್ಡ್ ಅವರ್ ಫಾರಿನ್ ಪಾಲಿಸಿ, ನೌ ಯು ಹ್ಯಾವ್ ಆಲ್ಸೋ ಔಟ್ಸೋರ್ಸ್ಡ್ ಅವರ್ ಇನ್ವೆಸ್ಟ್ಮೆಂಟ್ ಪಾಲಿಸಿನೂ ಅನಿಸ್ತಾ ಇದೆ ನನಗೆ. ಟ್ರಂಪ್ ಅವ್ರು ಹೇಳಿದ್ರು, ಇಲ್ಲಿ ಫೋನ್ಗಳು ಆಗಬಾರ್ದು, ಆಯ್ತು ಜಿ ಹುಜೂರ್ ಅಂದ್ಬಿಟ್ಟು ಇವ್ರು ಒಪ್ಕೊಂಡಿದ್ದಾರಾ? ಏನೋ ಕಾರಣ ಬೇಕಲ್ಲ. ಆಮೇಲೆ ಇದು ಬರೇ ನಮ್ಮ ರಾಜ್ಯದಲ್ಲ, ನನ್ನ ಮಾಹಿತಿ ಪ್ರಕಾರ ತಮಿಳುನಾಡು ಅವರಿಗೂ ಡಿನೈ ಮಾಡಿದ್ದಾರೆ, ಕೆಲವು ಸಂದರ್ಭದಲ್ಲಿ ತೆಲಂಗಾಣದವರಿಗೂ ಡಿನೈ ಮಾಡಿದ್ದಾರೆ ಅಂತ ನನ್ನ ಮಾಹಿತಿ ಇದೆ. ಯಾಕಂದರೆ ಇಲ್ಲಿ ಮೊನ್ನೆ ಪ್ಯಾರಿಸ್ ಏರ್ ಶೋಗೆ ಹೋದಾಗ ಆಹ್ವಾನ ಮೇರೆಗೆ ಅಲ್ಲಿ ನಮ್ಮ ನೆರೆ ರಾಜ್ಯದ ಒಬ್ಬರು ಪಾರ್ಟಿ ಸ್ಪೋಕ್ಸ್ ಪರ್ಸನ್ನು ಬಂದಿದ್ರು ಆ ಒಂದು ಡೆಲಿಗೇಷನಲ್ಲಿ ಖಾಸಗಿಯಾಗಿ. ನಾನು ಕೇಳಿದೆ, ಎಲ್ಲಪ್ಪ ನಿಮ್ಮ ಮಂತ್ರಿಗಳು ಎಲ್ಲಿದ್ದಾರೆ ಅಂತ ಕೇಳಿದಾಗ, ಇಲ್ಲ ಸರ್ ನಮಗೆ ಪರ್ಮಿಷನ್ ಸಿಕ್ಕಿಲ್ಲ ಅಂತ. ಬಿಡಿ ಸರ್, ಯಾಕೆ ಸುಮ್ಮನೆ, ಆಮೇಲೆ ಹೇಳ್ತೀನಿ. ಫಸ್ಟ್ ನೋಡ್ಕೊಳ್ಳೋಣ, ನಮ್ಮ ರಾಜ್ಯ ನೋಡ್ಕೊಳ್ಳೋಣ. ಆದ್ದರಿಂದ ನಾವಿದು ಸುಮ್ಮನೆ ಬಿಡೋದಲ್ಲ. I am going to write to MEA seeking a valid explanation on why there was a denial of delegation, on why there was denying of support from the government of India, and I will request also the CM to write to the Prime Minister. We are not, ಇದೇನು ನಾವು ಇಲ್ಲಿ ಬಂಡವಾಳ ಬಂದರೆ ಬರೀ ನಮಗಲ್ಲ ರೀ ಬರೋದು, ಕೇಂದ್ರ ಸರ್ಕಾರಕ್ಕೂ ಹೋಗ್ತದೆ. ನೋಡ್ತಾ ಇದ್ರಲ್ಲ G7ನಲ್ಲಿ ಏನೇನು ಆಗ್ತಾ ಇದೆ. ಪಾಪ ಆಹ್ವಾನ ಕೊಟ್ಟಿಲ್ಲ, ಜಬರ್ದಸ್ತಿಯಿಂದ ಆಹ್ವಾನೂ ಮಾಡಬೇಕು. ಅಲ್ಲಿ ಬಂದಾಗ ಪಾಪ ಒಬ್ಬ ಟ್ರಾನ್ಸ್ಲೇಟರ್ ಕೂತ್ಕೊಬೇಕು ಹಿಂದೆಗಡೆ. ಅವ್ರೇನು ಹೇಳ್ತಾರೆ ಇಂಗ್ಲೀಷ್ನಲ್ಲಿ, ಇವ್ರೇನು ಹೇಳ್ತಾರೆ ಹಿಂದಿನಲ್ಲಿ ಕೇಳ್ಕೊಳ್ಳಿಕ್ಕೆ. ಮಾಡೋದೂ ಇಲ್ಲ, ಮಾಡೋರಿಗೂ ಮಾಡೋಕ್ಕೂ ಬಿಡೋದಿಲ್ಲ.
ಸೊ ಆದ್ದರಿಂದ ವಿ ವಿಲ್ ಸೀಕ್ ಎನ್ ಎಕ್ಸ್ಪ್ಲನೇಷನ್. ದಿಸ್ ಈಸ್ ನಾಟ್ ಇನ್ ಗುಡ್, ಇಟ್ ಈಸ್ ನಾಟ್ ಇನ್ ಗುಡ್ ಸ್ಪಿರಿಟ್. ಇದೇನು ಮಾಡ್ತಾ ಇರೋದು ಇದು ಹೆಲ್ದಿ ಅಲ್ಲ. ನೀವು ಹೇಳಿ, ನಮಗೆ ಗೈಡ್ ಮಾಡಿ. ಆಸ್ ಅ ಗವರ್ಮೆಂಟ್ ಆಫ್ ಇಂಡಿಯಾ ಯು ಹ್ಯಾವ್ ಆಲ್ ದ ರೈಟ್ ಟು ಟೆಲ್ ಅಸ್. You have all the right to tell us if we are erring, if we are making mistakes. But if you are not going to give us valid reasons, we will think it is politics. And I am telling you it is politics. Delegation led by minister, denied. Delegation of officers, approved. Delegation led by another cabinet rank colleague, approved. Same delegation, same meetings. ವಾಟ್ ಶುಡ್ ವಿ ಮೇಕ್ ಆಫ್ ಇಟ್? ಇದೆಲ್ಲನೂ ಕೂಡ ತಮ್ಮ ವಿವೇಚನೆಗೆ ಬಿಡ್ತೀನಿ. ಈ ಎಲ್ಲ ಸ್ಲೋಗನ್ಗಳು ಇವೆ ಅಲ್ಲ, ಇವೆಲ್ಲ ಬರೀ ಸ್ಲೋಗನ್ ಆಗಿ ಉಳಿತದೆ. ಇವ್ರು $10 trillion ಎಕಾನಮಿಗಳೆಲ್ಲ ಬರೀ ನೋಡೋಣಪ್ಪ. ಯೋಗಿ ಆದಿತ್ಯನಾಥ್ ಅವ್ರಿಗೆ ಕಳಿಸಿ ನೋಡ್ತೀನಿ ನಾನು ಎಷ್ಟು ಬಂಡವಾಳ ತರ್ತಾರೆ. ಇಲ್ಲಿ MB ಪಾಟೀಲ್ ಅವ್ರಿಗೆ ಹೋದರೆ ಅವ್ರಿಗೆ ಅಸೂಯೆ, ನಾವು ಹೋದರೆ ಅಂತೂ ನಮಗೆ ಪರ್ಮಿಷನ್ನು ಕೊಡಲ್ಲ. ಆದ್ದರಿಂದ ವಿ ವಿಲ್ ಟೇಕ್ ದಿಸ್ ಅಪ್ ಅಫಿಷಿಯಲಿ with the government of India. Thank Sir, you. what has changed, sir? In 23-24 you went to US. From then to now, what has changed? How can I answer for Mr. Jaishankar or MEA? You should ask you should ask them what has changed. I remain the same. My job profile remains the same. And I don't. My policies remain the same. So I don't know. At least give me valid reasons. That's all I'm asking. Official communication Sorry? from the MEA. You just speak the same in English, sir. Summary. Yeah, you just ask questions. Sir, when the rejection letter came, Please go ahead, sir. ಒಂದು ನಿಮಿಷ ಮುಗಿಸ್ಬಿಡ್ತೀನಿ ನಾನು. See, my question is simple. When we talk about Karnataka, we are no more national players. We have made an impact globally as well. We are the 4th largest technology cluster. We are bringing high valued job creations here. We are bringing in a lot of investments for the country. But delegations which are meant to do so are being rejected. And it is being rejected with no reasons. I have no problem with the government of India rejecting a delegation led by me. But if you give me valid reasons, we will make the course correction, we will correct ourselves, and we will put forth whatever is suggested by government of India. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.